ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಫಾರ್ ಪ್ರಜ್ವಲ ಆ್ಯಂಡ್ ದಿವೇಶಿ ವಾಕ್ಸ್. ಇವತ್ತು ನಾವಿರೋವಂಥ ಪ್ಲೇಸ್ ಬಂದು ಭೋಗನಂದೀಶ್ವರ ಟೆಂಪಲ್. ಈ ಭೋಗನಂದೀಶ್ವರ ಟೆಂಪಲ್ ಲೊಕೇಟ್ ಆಗಿರೋದು ಚಿಕ್ಕಬಳ್ಳಾಪುರ ಟೌನ್ ನಂದಿ ವಿಲೇಜಲ್ಲಿ. ಈ ಭೋಗನಂದೀಶ್ವರ ಟೆಂಪಲ್ ಬಂದು ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಫೇಮಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಿಂದ ಭೋಗನಂದೀಶ್ವರ ಟೆಂಪಲ್ಗೆ ನಿಯರ್ಲಿ 54 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಎಸ್ ಗಾಯ್ಸ್, ನೀವೇ ನೋಡ್ತಾ ಇದ್ದೀರಲ್ಲ, ಈ ಟೆಂಪಲ್ ಎಂಟ್ರೆನ್ಸಲ್ಲಿ ಈ ಥರ ಇದೆ. ಈ ಎಂಟ್ರೆನ್ಸ್ ನೋಡಿದ ತಕ್ಷಣವೇ ನಮಗೆ ತುಂಬ ವರ್ಷದ ಹಿಂದೆ ಹೋದಂಗೆ ಫೀಲ್ ಆಗ್ತಾ ಇದೆ. ಎಂಟ್ರೆನ್ಸಲ್ಲೇ ಹೀಗಿದೆ ಅಂದರೆ ಒಳಗಡೆ ಹೇಗಿದೆಯೋ ನೋಡೋಣ ಬನ್ನಿ. ಎಸ್, ಈ ಭೋಗನಂದೀಶ್ವರ ಟೆಂಪಲ್ ಬಂದು ನಾರ್ದರ್ನ್ ಟೆಂಪಲ್. ಮತ್ತು ಈ ಭೋಗನಂದೀಶ್ವರ ಟೆಂಪಲ್ ಟ್ವಿನ್ಸ್ ಟೆಂಪಲ್. ಯಾಕಂದರೆ ಈ ಭೋಗನಂದೀಶ್ವರ ಟೆಂಪಲ್ ಮತ್ತು ಅರುಣಾಚಲ ಟೆಂಪಲ್ ಅಂತ ಫೇಮಸ್ ಆಗಿರೋದ್ರಿಂದ ಇದನ್ನು ಟ್ವಿನ್ಸ್ ಟೆಂಪಲ್ ಅಂತ ಕರಿತೀರಿ. ಆ್ಯಂಡ್ ಇದೊಂದು ಓಲ್ಡೆಸ್ಟ್ ಸರ್ಪ್ರೈಸಿಂಗ್ ಟೆಂಪಲ್ ಅಂತಲೇ ಹೇಳ್ಬೋದು. ಈ ಟೆಂಪಲ್ ಬಂದು ನೊಲಂಬಾಡಿ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಆ್ಯಂಡ್ ನಾವು ಈ ಟೆಂಪಲ್ನ ವಿಸಿಟ್ ಮಾಡೋಕ್ಕೆ ದಸರಾ ವೆಕೇಷನ್ಸಲ್ಲಿ ಹೋಗಿದ್ವಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ. ಈ ಟೆಂಪಲ್ ಬಂದು ದ್ರಾವಿಡ ಆರ್ಕಿಟೆಕ್ಚರ್ಗೆ ಎಕ್ಸಾಂಪಲ್ ಕೊಡ್ಬೋದು. ಮತ್ತು ಈ ಟೆಂಪಲ್ ಬಂದು ಥೌಸಂಡ್ಸ್ ಆಫ್ ಇಯರ್ಸ್ ಅಂದರೆ 19th ಸೆಂಚುರಿಯಲ್ಲಿ ಬಿಲ್ಟ್ ಆಗಿರೋ ಟೆಂಪಲ್ ಅಲ್ಲ. ಅದಕ್ಕೆ ಈ ಟೆಂಪಲ್ನ ಓಲ್ಡೆಸ್ಟ್ ಟೆಂಪಲ್ ಇನ್ ಕರ್ನಾಟಕ ಅಂತ ಎಲ್ಲ ಬಿಲೀವ್ ಮಾಡ್ತಾರೆ. ಆ್ಯಂಡ್ ಈ ಟೆಂಪಲ್ನ 5 ಡಿಫ್ರೆಂಟ್ ಡೈನಾಸ್ಟಿಯವರು ರೂಲ್ ಮಾಡಿದ್ದಾರೆ ಅಂತ ಹಿಸ್ಟ್ರಿ ಕೂಡ ಇದೆ. ಆ್ಯಂಡ್ ಈ ಟೆಂಪಲಿಂದ ನಂದಿ ಹಿಲ್ಸ್ಗೆ ಮೇ ಬಿ ನಿಯರ್ಲಿ 10 ಕಿಲೋಮೀಟರ್ಸ್ ಇರ್ಬೋದು ಅಂದ್ಕೊತೀನಿ. ನೀವೇನಾರ ನಂದಿ ಹಿಲ್ಸ್ನ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಆ್ಯಂಡ್ ಅದು ಕೂಡ ಮಾರ್ನಿಂಗ್ ಟೈಮ್ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಇದೇ ನಂದಿ ಹಿಲ್ಸ್, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾವೇನು ನಂದಿ ಹಿಲ್ಸ್ ಮೇಲೆ ಹೋಗಲಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಅದನ್ನು ವಿಸಿಟ್ ಮಾಡಿರೋದ್ರಿಂದ ನಾವು ಮತ್ತೆ ಹೋಗಲಿಲ್ಲ. ನೀವೇನಾರ ನಂದಿ ಹಿಲ್ಸ್ ವಿಸಿಟ್ ಮಾಡಿಲ್ಲ ಅಂದರೆ ಅಲ್ಲೂ ಒಂದ್ಸರಿ ವಿಸಿಟ್ ಕೊಡಿ, ಅದು ತುಂಬ ಚೆನ್ನಾಗೇ ಇದೆ. ಈ ಟೆಂಪಲ್ನ ನಾನು ವಿಸಿಟ್ ಮಾಡಿದ್ದು ಫಸ್ಟ್ ಟೈಮ್. ಆ್ಯಂಡ್ ನನ್ನ ಪೇರೆಂಟ್ಸ್ ಆಲ್ರೆಡಿ ವಿಸಿಟ್ ಮಾಡಿದ್ದಂತೆ, ನಾನು ಬಂದಿರಲಿಲ್ಲ. ಆ್ಯಂಡ್ ಈ ಟೆಂಪಲ್ ನಾನು ನೋಡ್ತಾ ಇದ್ದರೆ ನನಗಂತೂ ಮೈಂಡೆಲ್ಲ ಫ್ರೆಶ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಲ್ಲ, ಈ ಟೆಂಪಲ್ ಹಾರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ನೋಡಿದ್ರೆ ಅಂತೂ ಈ ಪ್ಲೇಸಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅನಿಸ್ತಾಯಿತ್ತು. ಆ್ಯಂಡ್ ತುಂಬ ಕೂಲ್ ಆಗಿ ಕಾಮ್ ಆಗಿರ್ತವೆ. ಸೊ ನಾವಂತೂ ಫುಲ್ಲು ಎಂಜಾಯ್ ಮಾಡಿದ್ರಿ. ಎಸ್, ನಾವು ಹೋದಾಗಂತೂ ಅಲ್ಲಿ ತುಂಬ ಸನ್ಲೈಟ್ ಇತ್ತು ಅಂತಲೇ ಹೇಳ್ಬೋದು. ಆದರೆ ನಮಗೇನು ಅಷ್ಟು ಟಯರ್ಡ್ ಆಗಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಕೂಲ್ ಫೀಲ್ ಬರ್ತಾಯಿತ್ತು. ಸೊ ಜಸ್ಟ್ ವಿ ಆರ್ ಫೀಲಿಂಗ್ ಹ್ಯಾಪಿ ಅಂತಲೇ ಹೇಳ್ಬೋದು ಅದೆಲ್ಲ ನೋಡ್ತಾ ಇದ್ದರೆ. ಆ್ಯಂಡ್ ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ 5 ಡೈನಾಸ್ಟಿಯವರು ಕನ್ಸ್ಟ್ರಕ್ಟ್ ಮಾಡಿರೋ ಟೆಂಪಲ್. ಆ 5 ಡೈನಾಸ್ಟಿ ಯಾರಂದರೆ ಫಸ್ಟು ಗಂಗರಾಜ ಡೈನಾಸ್ಟಿ, ಆಮೇಲೆ ಚೋಳ ಡೈನಾಸ್ಟಿ, ಆಮೇಲೆ ನೆಕ್ಸ್ಟ್ ಹೊಯ್ಸಳ ಡೈನಾಸ್ಟಿ, ಆಮೇಲೆ ಲಾಸ್ಟ್ ಬಂದು ಕಿಂಗ್ ಆಫ್ ವಿಜಯನಗರ ಎಂಪೈರ್. ಲಾಸ್ಟ್ ವಿಜಯನಗರ ಕಿಂಗು ಈ ಟೆಂಪಲ್ನ ಹೆಂಡ್ ಮಾಡ್ತಾರೆ. ಆ್ಯಂಡ್ ಇವಾಗ ನಾನು ತೋರಿಸ್ತಿರೋ ಈ ಮಂಟಪ ಬಂದು ವಸಂತ ಮಂಟಪ. ಆ್ಯಂಡ್ ಇದರ ಆಪೋಸಿಟ್ ಇರುವ ಈ ಒಂದು ಮಂಟಪ ತುಲಾಭಾರ ಮಂಟಪ. ಆ್ಯಂಡ್ ಇವೆರಡು ಮಂಟಪದ ಹಿಂದೆಗಡೆ ಶೃಂಗೇರಿ ತೀರ್ಥ ಇದೆ. ನನ್ನ ಹತ್ರ ಆ ಒಂದು ವಿಡಿಯೋ ಇಲ್ಲ. ಸೊ ನೀವೇನಾರ ಭೋಗನಂದೀಶ್ವರ ಅರುಣಾಚಲ ಟೆಂಪಲ್ಗೆ ಹೋದರೆ ಅದನ್ನು ಒಂದ್ಸರಿ ನೋಡಿ. ಇದು ಭೋಗನಂದೀಶ್ವರ ಟೆಂಪಲ್ ಗರ್ಭಗುಡಿ ಆಚೆ ಇರುವ ಟೆಂಪಲ್ದು ವ್ಯೂ. ಇದು ಯಾವ ಥರ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಈ ಭೋಗನಂದೀಶ್ವರ ಮತ್ತು ಅರುಣಾಚಲ ಟೆಂಪಲ್ ಬಂದು ತುಂಬ ದೊಡ್ಡದಾಗಿ ಮತ್ತು ವಿಶಾಲವಾಗಿದೆ, ದೊಡ್ಡದಾಗಿ ಮತ್ತು ಅಗಲವಾಗಿದೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ 3 ಗರ್ಭಗುಡಿ ಇದೆ. ದಕ್ಷಿಣಕ್ಕೆ ತಲಕಾಡು ಗಂಗಾ ಡೈನಾಸ್ಟಿಯವರು ನಿರ್ವಹಿಸಿದ್ದು ಅರುಣಾಚಲ ದೇವಸ್ಥಾನ ಇದೆ. ಮತ್ತು ಉತ್ತರಕ್ಕೆ ಚೋಳ ಡೈನಾಸ್ಟಿಯವರು ಕಟ್ಟಿರುವ ಭೋಗನಂದೀಶ್ವರ ದೇವಸ್ಥಾನ ಇದೆ. ಮತ್ತು ಮಧ್ಯದಲ್ಲಿ ಉಮಾಮಹೇಶ್ವರ ಸನ್ನಿಧಾನ ಅಂದರೆ ಉಮಾಮಹೇಶ್ವರ ದೇವಸ್ಥಾನ ಇದೆ. ಆ್ಯಂಡ್ ಇದರ ಆಪೋಸಿಟ್ ಬಂದು ಕಲ್ಯಾಣ ಮಂಟಪ ಇದೆ. ಈ 3 ಗರ್ಭಗುಡಿಯ ಮುಂದೆ ಕಲ್ಯಾಣ ಮಂಟಪನ ನೋಡ್ಬೋದು. ಅದು ಬಂದು ಚೋಳ ಡೈನಾಸ್ಟಿಯವರು ರೂಲ್ ಮಾಡಬೇಕಾದ್ರೆ ಅವರು ಕನ್ಸ್ಟ್ರಕ್ಟ್ ಮಾಡಿರೋ ಈ ಒಂದು ಕಲ್ಯಾಣ ಮಂಟಪ. ದೇವಸ್ಥಾನ ಎದುರುಗಡೆ ಇರುವ ಕಂಬಗಳನ್ನು ಮಹಾಮಂಟಪ ಎಂದು ಕರೆಯಲಾಗುತ್ತದೆ. ಇದು ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ವಿಜಯನಗರ ರಾಜ ಕಟ್ಟಿರುವುದು.
ಆ್ಯಂಡ್ ಇವಾಗ ನೀವು ನೋಡ್ತಿರಲ್ಲ, ಇದು ಬಂದು ಛತ್ರಿ ಆಕಾರದಲ್ಲಿ ಇರುವ ಒಂದು ಕಂಬ. ಇದು ಕೂಡ ವಿಜಯನಗರ ಡೈನಾಸ್ಟಿಯವರು ಕನ್ಸ್ಟ್ರಕ್ಟ್ ಮಾಡಿರೋದು. ಆ್ಯಂಡ್ ಈ ಪಿಲ್ಲರ್ ಅಂತೂ ಎಲ್ಲ ಪಿಲ್ಲರ್ಸ್ಗಿನ್ನ ಡಿಫ್ರೆಂಟಾಗಿ ಮತ್ತು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲ ಪಿಲ್ಲರ್ಸ್ ಮೇಲೆ ಡಿಫ್ರೆಂಟ್ ಹಾರ್ಟ್ ಆ್ಯಂಡ್ ಹಾರ್ಟಿ ಟಚಲ್ಸ್ನ ನೋಡ್ಬೋದು. ಆ್ಯಂಡ್ ನೀವೇ ನೋಡಿದ್ರಲ್ಲ ಭೋಗನಂದೀಶ್ವರ ಮತ್ತು ಅರುಣಾಚಲ ಟೆಂಪಲ್ ಯಾವ ಥರ ಇತ್ತು ಅಂತ. ಆ್ಯಂಡ್ ನೀವೇನಾರ ಭೋಗನಂದೀಶ್ವರ ಅರುಣಾಚಲ ಟೆಂಪಲ್ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ವೀಕೆಂಡಲ್ಲಿ ಈ ಪ್ಲೇಸ್ನ ವಿಸಿಟ್ ಮಾಡಿ. ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಟೆಂಪಲ್ ಆಚೆ ಕಡೆ ಒಂದು ಕಲ್ಯಾಣಿ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನಿಮ್ಗೇನಾರ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾರ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.